ದೀಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಗುರುವಾರ ಅಮ್ಮನ ಮನೆಯ ಮೊದಲನೇ ದಿನದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಅಮ್ಮನ ಮನೆಯಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಹಾಲಿಟ್ಟಿದ್ದಾರೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪುಳಿಯೋಗರೆ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಪುಳಿಯೋಗರೆ. ಸೊ ಪುಳಿಯೋಗರೆ ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಒಂದ್ ಕಡೆ ಬಿಸಿನೀರು ಇಟ್ಟಿದ್ದೀವಿ. ನಾನು ಹಂಗೆ ಫೇಸ್ ವಾಶ್ ಮಾಡ್ಲಿಕ್ಕೆ. ಏನ್ ಗೊತ್ತಾ, ಅವನು ಸರಿ ಏನಂದ್ರೆ ಅಮ್ಮನ ಮನೇಲಿ ಅಂಡೆ ಒಲೆ ಫುಲ್ ನೆಂದೋಗ್ಬಿಟ್ಟೈತೆ. ಮತ್ತು ಸೌದೆ, ಎಕ್ಸ್ಪೆಷಲಿ ಅಂಡೆ ಒಲೆಗಿಂತ ಸೌದೆ ನೆಂದೋಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅಂದರೆ ಹೀಟ್ರ್ ಹಾಕ್ಕೊಳ್ತಾರೆ. ಬಟ್ ನನ್ನ ಮಗನಿಗೆ ಅಂತೇಳಿ ಒಲೆಯಲ್ಲಿ ನೀರು ಕಚ್ತಾ ಇದ್ದಾರೆ ಅಷ್ಟೇ. ಸೊ ಇನ್ನು ಅಪ್ಪಾಜಿ ದೇಶ ಹೊಡೆಯಕ್ಕೆ ಹೋಗಿದ್ದಾರೆ. ಹಾಗೆ ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆ ಹೋಗ್ಬಿಟ್ಟು ಖಂಡಿತ ನಾನು ಮಾಡ್ತೀನಿ ಇಲ್ಲಿಂದ ಹೋಗೋಷ್ಟರಲ್ಲಿ. ಸೊ ಹಾಗೆ ನನ್ನ ಹಸ್ಬೆಂಡು ಕಾಲ್ ಮಾಡ್ತಾ ಇದ್ದಾರೆ, ಬಾಯ್ ನೀನು ಹೋಗಿದ್ದಾಯ್ತು, ಬಂದಿದ್ದೆ ನಿನ್ನೆ ಆ್ಯಕ್ಚುಲಿ. ಸೊ ಹೋಗಿ ಅವರೆಲ್ಲ ನೋಡಿದ್ದಾಯ್ತು, ಮಾತಾಡ್ಸಿದ್ದಾಯ್ತು, ಬಾ ನಾಳೆ ಅಂತ ಕರೀತಿದ್ರು. ನಾನು ಇಷ್ಟು ದೂರ ಬಂದು ಮತ್ತೆ ಒನ್ ಡೇ ಸ್ಟೇ ಆಗಿಲ್ಲ. ಸೊ ಅದಕ್ಕೆ ಆ್ಯಕ್ಚುಲಿ ಅವ್ರಿಗೆ ಅವತ್ತಿಂದಲೂ ನಾನು ಒಂದು ವಾರದಿಂದ ಅಂತ ಹೇಳಿರೋದು, ಒಂದು ವಾರ ಇರ್ತೀನಿ ನಾನು ಅಂತ ಹೇಳಿದ್ದೆ ಫ್ರೆಂಡ್. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಇಲ್ಲಿ ತಂದಿದ ತಕ್ಷಣ ಇದೆಯಲ್ಲ ಗಾಡಿ, ಸೊ ಗಾಡಿ ಅವಂದೇ ಅಲ್ವಾ ಅದು. ಅವರು ನನ್ನ ತಮ್ಮ ತಂದ್ಕೊಟ್ಟಿದ್ದು, ಅವ್ರ ಮಾವ ತಂದ್ಕೊಟ್ಟಿದ್ದು. ಸೊ ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ ಗಾಡಿ ಸಿಕ್ಕಿರೋದು. ನನ್ನ ಮಗನಿಗೆ ಫುಲ್ ಖುಷಿ ಅಂದ್ರೆ ಖುಷಿ ಆಗ್ಬಿಟ್ಟೈತೆ. ನಮ್ಮಮ್ಮ ನೋಡ್ರಿ ರಾತ್ರಿನೂ ಧಾರಾವಾಹಿ ನೋಡಿದೆ. ಒಂದೇ ರಿಪೀಟ್ ಟೆಲಿಕಾಸ್ಟು. ಮತ್ತೆ ಲಕ್ಷ್ಮೀ ಬಾರಮ್ಮ ನೋಡ್ತಾರೆ, ನಾಚ ಹೋಗಿದೆ ನೋಡೋಣ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ತಂಗಿ ಡ್ಯೂಟಿಗೂ ಸಹ ಹೊರಟಿದ್ಲು. ಸೊ ಅವಳಿಗೆ ತಲೆನ ಬಾಚೋಣ ಅಂತೇಳಿ ನಾನು ಇಷ್ಟು ದಿನ ನಂತರದಲ್ಲಿ ಬಂದಿದ್ದೀನಲ್ಲ. ಸೊ ಹಾಗೆ ನಾನು ಇದ್ದಾಗಲೂ ಅಮ್ಮ ಮನೆ ಇದ್ದಾಗಲೂ ಸ್ವಲ್ಪ ಟೈಮ್ ಫ್ರೀ ಇದ್ದಾಗ ನಾನು ಅವಳಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಅಕ್ಕ ಬಂದಿದ್ಯಾ, ಮನೆಗೆ ಬಂದಿದ್ಯಾ, ತಲೆ ಬಚ್ಚು ಅಂತೇಳಿ ತಲೆನ ಬಾಚಿಸ್ಕೊಳ್ತಾ ಇದ್ವಿ. ಸೊ ತುಂಬಾ ಸಿಂಪಲ್ಲಾಗಿ ಅವಳಿಗೆ ಹೇರ್ ಸ್ಟೈಲ್ನ ಕೂಡ ಮಾಡ್ತಾಯಿದ್ದೀನಿ. ಅವಳಿಗೂ ಡ್ಯೂಟಿಗೂ ಲೇಟ್ ಆಯ್ತಲ್ವ. ಸೊ ಹಾಗೆ ಫ್ರೆಂಡ್ಸ್, ನೀವು ನೋಡ್ಬೋದು ನೋಡಿ, ಈ ಥರ ತುಂಬಾ ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಳ್ತಾನೆ ಇರ್ತಾರೆ. ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅವಳು ವಿಡಿಯೋ ಪಾಪ ತುಂಬ ಪೇಷನ್ಸಿಂದ ಮಾಡಿಕೊಂಡು ಟೈಮ್ ಆಯ್ತಂತ ಹೊರಟೆ ಹೋದ್ಲು. ನಮ್ ಗುಂಡ ಮಕ್ಕಂಡವನೇ ನೋಡ, ಇಲ್ಲಿ ನನಗೂ ಕೊಡ್ದಿ, ನನ್ನ ಮಗನಿಗೂ ಕೊಡ್ಬಿಟ್ಟು ಸೊಳ್ಳೆ. ಇನ್ನ ಬೆಳಗ್ಗೆನೆ ನೋಡಿ ಇಲ್ಲೆಲ್ಲ ಜೋರ್ ಮಳೆ ಹಿಡ್ಕೊಂಡ್ಬಿಟ್ಟಿದೆ ಶಿವಮೊಗ್ಗ ಸೈಡು. ಯಪ್ಪ, ನಾವಿರೋ ಕಡೆ ಪರವಾಗಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಮಳೆ ಇಲ್ಲ. ಇಲ್ಲಿ ನೋಡಿದೀವಿ ನಮ್ದು ಮೇಕೆ ಕರಿಯ ಇಲ್ಲಿ ಅದು ಮಳೆಗೆ ಪಾಪ ಸೇರಿ ನಿಂತ್ಕೊಂಡ್ಬಿಟ್ಟೈತೆ. ಅದೇ ಫ್ರೆಂಡ್ಸ್, ನನ್ನ ಮಗ ಈ ನೋಡಿ ಇಷ್ಟು ಆಟ ಮಾಡ್ತಾನೆ. ಇಲ್ಲಿ ಬಂದ್ರೆ ಇವ್ನಿಗೆ ಇದೇ ಅವತಾರ, ಇವ್ನಿಗೆ ಎಕ್ಸ್ಟ್ರಾ. ನಾವು ನೋಡಿ ಎಷ್ಟು ಆಟ ಮಾಡ್ತಿದ್ದಾನೆ ಅಂತೇಳಿ. ಅವರು ನನ್ನ ತಂಗಿ ಡ್ಯೂಟಿ ಬಿಟ್ಟು ಬರೋಕ್ಕೆ ನಮ್ಮ ಅರುಣ ಹೋದ, ನಾನು ಹೋಗ್ತೀನಿ ಅಂತ ಇಷ್ಟೊಂದು ಆಟ ಮಾಡ್ತಿದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನೋಡಿ ಮಳೆ ಹೊಡಿ ಇನ್ನು ನಾನು ಬರೋಕ್ಕಿಂತ ಮುಂಚೆಯಿಂದಲೂ ಮಳೆ ಚೆನ್ನಾಗಿ ಒಂದು ತಿಂಗಳಿಂದ ಹೊಡಿತೈತೆ ಅಂತ ಹೇಳ್ತಾರೆ ಸಕ್ಕದಾಗಿ. ಯಾಕೋ ಗುಂಡ, ಯಾಕೋ ಹಾಗೆ ಫ್ರೆಂಡ್ಸ್, ಇನ್ನು ಗಿಡಗಳೆಲ್ಲ ಒಳ್ಳೆ ಸಖತ್ತಾಗಿ ಬೆಳ್ಕೊಂಡ್ಬಿಟ್ಟಿದೆ. ಗ್ರೀನರಿ ಅಂದರೆ ಸೊಳ್ಳೆ ಮಾತ್ರ ಸಿಕ್ಕಾಬಿಟ್ಟೆ ಇರುತ್ತೆ, ಎಲ್ಲಿ ಗ್ರೀನರಿ ಇರುತ್ತೋ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಅಂತೂ ತುಂಬಾ ಹಠ ಮಾಡ್ತಾ ಇದ್ದ. ಹಾಗೆ ಫ್ರೆಂಡ್ಸ್, ಇದು ಒಂದು ಬಾಲ್ಯದ ನೆನಪು ಅಂತಲೇ ಹೇಳ್ಬೋದು. ಈ ಥರ ಚೌಕಾಬಾರ ಆಡೋದು ಫ್ರೀ ಟೈಮಲ್ಲಿ ಏನೋ ಒಂಥರ ಚೆನ್ನಾಗಿರ್ತಾ ಇತ್ತು. ಸೊ ಇದು ಅಮ್ಮನ ಮನೇಲಿ ನೋಡಿ ಈ ಥರ ಬಣ್ಣದಲ್ಲೇ ಕೊಟ್ಬಿಟ್ಟಿದ್ದಾರೆ. ಅವ್ರು ಫ್ರೀ ಟೈಮ್ ಇದ್ದಾಗ ಆಟ ಆಡ್ತಾ ಇರ್ತಾರೆ. ಸೊ ಹಾಗೆ ನಾವು ಕೂಡ ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. ಇದೇನೋ ಒಂಥರ ಚಂದ ಚೌಕಾಬಾರ ಅಂತಲೇ ಹೇಳ್ಬೋದು. ಸೊ ಒಂದು ಹಳೆಯ ನೆನಪು ಮೆಲುಕು ಆಗ್ತಾ. ಹಾಗೆ ಫ್ರೆಂಡ್ಸ್, ಇನ್ನು ಇದು ನೋಡಿ ನಾನು ಸಡನ್ನಾಗಿ ಹಳ್ಳಿ ಲೈಫೇ ಒಂಥರ ಚಂದ ಅಂತ ಅನಿಸುತ್ತೆ. ಒಳ್ಳೆ ಚಂದ ಫೀಲ್ನ ಕೊಡುತ್ತೆ ಹಳ್ಳಿ ಜೀವನ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನನ್ನ ಮಗನ ನೋಡಿ ಅಲ್ಲಿ ಹೋಗಿ ಬರ್ತೀವಲ್ಲಮ್ಮ, ಏನು ಮಾಡ್ತಾನೆ ಗೊತ್ತಾ,
ಅಲ್ಲಿಂದ ಒಳಗಡೆ ಬರ್ತಿದ್ದಂಗೆ ತೋಪಿ ತೆಗ್ದು ಬಿಸಾಕಿ ಎಲ್ಲಿ ಅಲ್ಲಿ ಊರಲ್ಲಿ ತೋಪಿ ತೆಗ್ದು ನೆಲಕ್ಕೆ ಎಷ್ಟು ಬಿಡ್ತಾನೆ. ಹಾ ಎಷ್ಟು ಬಿಟ್ಟು ಶಟ್ರ್ ಎಲ್ಲ ತೆಗಿ ಅಂತ ಫ್ರೀ ಆಗ್ಬಿಡ್ತಾನೆ. ಇಲ್ಲಿಂದ ಹೋಗ್ಬಿಟ್ಲೇನೆ ಒಳಗಡೆ ಬರೋದೇ ತಡ. ಚೋಟು ಚೋಟೋ ಬೇಕ ಮಗನೆ. ಹಂಗ ಹಾಕೋಣ ಹಂಗ ಹಂಗ್ ಮಾಡೋದಂತ ಧೂಳಾಗಲ್ಲ. ಹಿಂಗಂತ ಮಾಡೋದು. ಅದಕ್ಕೆ ತಲೆ ಕೆರ್ಕಂತಿರೋದ ಅವ್ನು. ನೀವು ಮೇಲಿದ್ರೆ ನಿಮ್ಗೆ ಧೂಳಾಗಲ್ಲ ಏನಾಗಲ್ಲ. ಒಂದ್ ಸ್ವಲ್ಪ ಕ್ಲೀನ್ ಆಗಿಟ್ರೆ ಚೆನ್ನಾಗಿರ್ತಿತ್ತು ಅದು ಮನೆ. ಧೂಳೇ ಇರಲ್ಲ ಮಲ್ಲಿ. ಅದ್ರಲ್ಲಿ ಇವಾಗ ಮಳೆಗಾಲನ ಧೂಳೇ ಬರಲ್ಲ ಕಾಲಲ್ಲಿ. ಗಿಳಿ ಗಿಳಿ ಅಲ್ಲಿಂದ ಮೇಲ್ ಬರೋಷ್ಟೊತ್ತಿಗೆ ಕಾಲಾಗಿರೋ ಧೂಳೆಲ್ಲ ಹೋಗಿರ್ತೈತೆ. ಮೆಟ್ಲಲ್ಲ ಬಾರಣ ಹೋಗೋಣ ಊರಿಗೆ ಈ ಸಲ. ನಿಜ ಗದ್ದೆನಟ ಇರ್ತ ಅಷ್ಟೇ ವರ್ಷತಿಗೆ ನಾವು ಹೋಗ್ತೀವಿ ನಾಳೆ. ಇನ್ನು ಈಗ ದಿನ ಬದಕ್ಕೆ ಅಪ್ಪನ್ ಕರ್ಕೊಂಡ್ ಬರ್ಬೇಕಪ್ಪ ಇನ್ನೊಂದಿನ. ನಾನು ಬೆಂಗ್ಳೂರ್ ನಾನು ಸ್ಕೂಲಿಗೆ ಹೋಗ್ತೀನಿ ಕಿರಣ. ಅವಾಗ ಶನಿವಾರ ಭಾನುವಾರ ಫುಲ್ ಇಷ್ಟ ಅಷ್ಟು ಅವನಿಗೆ. ಭಾನುವಾರ ಹೋಗ್ಬೇಕು, ಸೋಮವಾರ ಬರ್ಬೇಕು. ಶನಿವಾರ ಹೋಗ್ಬೇಕು, ಭಾನುವಾರ ಬಂದು ನೋಡಬೇಕು. ಶನಿವಾರ ಮಾರಿಗೆ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನೂ ಸಹ ಆಟ ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ಇಷ್ಟು ದಿನ ಅಂತೂ ಜೋಕಾಲಿ ಹಾಕಿರಲಿಲ್ಲ. ಇನ್ನು ನನ್ನ ಮಗ ಬಂದಿದ್ದಾನೆ ಅಂತೇಳಿ ಜೋಕಾಲಿನೂ ಸಹ ಹಾಕಿದ್ರು. ಬಟ್ ಅವನು ಕೂತ್ಕೊಳ್ಳಿಲ್ಲ, ಅವನು ಜೋಕಾಲಿನೇ ಆಟ ಆಡಿಸ್ತಾ ಇದ್ದ. ಸೊ ಅವನದು ಒಂಥರ ಎಂಜಾಯ್ಮೆಂಟು ಅಜ್ಜಿ ಮನೆಗೆ ಬಂದಾಗ. ಹಾಗೆ ಇನ್ನೊಂದು ಕೆಲಸ ಏನು ಮಾಡಿದ್ದಾನೆಂದರೆ ಗೋಡೆ ಮೇಲೆಲ್ಲ ಚೆನ್ನಾಗಿ ಬರೆದ್ಬಿಟ್ಟಿದ್ದಾನೆ. ಅವನಿಗೆ ಚಾಪೀಸ್ ಸಿಕ್ಬಿಟ್ಟೈತೆ. ಅದಕ್ಕೆ ನೋಡಿ ಗೋಡೆ ಮೇಲೆಲ್ಲ ಬರೆದು ಗೋಡೆಯ ಅಂದ ಚಂದನೇ ಹಾಳು ಮಾಡಿಬಿಟ್ಟಿದ್ದಾನೆ ನನ್ನ ಮಗ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಅವನು ನಮ್ಮ ಅರುಣಂಗೆ ಅಂದರೆ ನನ್ನ ಚಿಕ್ಕಪ್ಪನ ಮಗ ಆಗಬೇಕು, ಅವನಿಗೆ ಆರ್ಗ್ಯೂ ಮಾಡ್ತಾ ಇದ್ದ, ಇದು ನೀನು ಮಾಡಿರೋದು, ಮಾಮಗೆ ಹೇಳ್ತೀನಿ ತಡಿ ಅಂತ ಹೇಳಿ ಅವನು ಹೇಳ್ತಾ ಇದ್ದ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ಅಮ್ಮ ನನ್ನ ಮಗನ ಎತ್ಕೊಂಡು ಆಚೆ ಓಡಾಡ್ತಾ ಇದ್ರು. ಇನ್ನೇನು ಕೆಲಸ, ಮೊಮ್ಮಗ ಬಂದಮೇಲೆ ಅವನ ಜೊತೆ ಆಟ ಆಡೋದು ಬರೀ ಇದೇ ಆಗಿಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ನಮ್ಮಮ್ಮ ಹಾಲು ಕೂಡ ಕಾಯಿಸೋಕ್ಕಿಟ್ಟಿತ್ತಲ್ವ. ಸೊ ಹಾಗಾಗಿ ಹಾಲನ್ನು ನೋಡಿಕೊಂಡು ಹಾಗೆ ಇನ್ನು ಕಿಚನ್ ಕೂಡ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಂಡಿಲ್ಲ, ನಿಧಾನವಾಗಿ ಮಾಡ್ಕೊಳ್ಳೋಣ ಕಾಫಿ ಕುಡಿದ್ಬಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ. ಅದಾದಮೇಲೆ ಅಮ್ಮನೂ ಕೂಡ ಬಂದು ಕಾಫಿನ ಮಾಡ್ತಾಯಿದ್ರು. ಆ್ಯಕ್ಚುಲಿ ನನಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮಮ್ಮ ಹೋಗು ನಾನು ಮಾಡ್ತೀನಿ ಅಂತಂದರು. ನನಗೆ ತಾಯಿ ಅಂದ್ರೇ ಅಷ್ಟಲ್ವಾ, ಮಕ್ಕಳು ಬಂದಿದ್ದಾರೆ ಅಂದರೆ ಕೆಲಸ ನಾವೇ ಮಾಡ್ತೀವಿ, ನೀವು ಆರಾಮಾಗಿರಿ ಅನ್ನೋ ಥರ ಇರ್ತಾರೆ. ಬಟ್ ನಾವು ಅದನ್ನು ಅಡ್ವಾಂಟೇಜ್ ತಗೋಬಾರ್ದು. ಸೊ ಅವರು ಪಾಪ ಅವರಿಗೂ ಮಾಡಿ ಸಾಕಾಗಿರುತ್ತೆ. ಇನ್ನು ನಾವು ಬಂದು ಅವರಿಗೆ ಭಾರ ಆಗೋದು ಕಷ್ಟ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾವು ಬಂದ್ರೂ ಸಹ ಅವರಿಗೆ ಯಾಕೆ ಕೆಲಸನ, ನಮ್ಮ ಕೆಲಸನ ಮಾಡ್ಕೊಳ್ಳೋಣ. ಇವನ್ ಗಂಡನ ಮನೇಲಿ ಇರ್ತಿದ್ರು ನಮ್ಮ ಕೆಲಸನ ಮಾಡ್ಕೊತಾ ಇರಲಿಲ್ಲ. ಅದೇ ಥರ ತಾಯಿ ಮನೆಯಲ್ಲೂ ಮಾಡ್ಕೊಂಡ್ರೆ ಏನು ತಪ್ಪು. ಅವರಿಗೆ ಸ್ವಲ್ಪ ಕಷ್ಟ, ನಮ್ಮಿಂದ ಕಷ್ಟ ಆಗಬಾರ್ದು ಅಂತೇಳಿ ನಾನು ಮಾಡೋಣ ಅಂತಿದ್ದೆ. ನಮ್ಮಮ್ಮ ಆದರೂ ನನ್ನ ಬಿಡಲೇ ಇಲ್ಲ. ಇನ್ನು ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ಇದು ಮಧ್ಯಾಹ್ನ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗ ಅವನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಅವನಿಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಸಿದ್ದಾಯಿತು. ಸೊ ಇವಾಗ ನೋಡಿ ಅವನದು ಆಟ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತೇಳಿ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಲೇಟಾಗಿ ಊಟ ಮಾಡಿಸೋಣ ಅಂಥೇಳಿ ನಾನು 4:30 ಈ ಥರ ಊಟ ಮಾಡಿಸೋಣ ಅಂಥೇಳಿ ನಾನು ಸುಮ್ಮನೆ ಆದೆ. ಯಾಕೆಂದರೆ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿಸಿದೆ, ಒಂದು 11:30 ತಿನ್ನಿಸಿದ್ದೆ ಅವನಿಗೆ. ಸೊ ಹಾಗೆ ಫ್ರೆಂಡ್ಸ್, ಹಾಗೆ ಟೈಮ್ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮಗನ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು. ಇದು ರಾತ್ರಿ ಟೈಮು. ಇನ್ನು ನನ್ನ ತಂಗಿ ಡ್ಯೂಟಿಯಿಂದ ಬರ್ತಾ ನೋಡಿ ಇಷ್ಟೊಂದು ಐಟಮ್ಸ್ ಅವನಿಗಂತಲೇ ತೊಗೊಂಬಂದ್ಬಿಟ್ಟವಳೆ ತಿನ್ನೋಕ್ಕೆ. ಇಲ್ಲಿ ಇವತ್ತು ಮಗ ಬಂದಿರೋ ಖುಷಿನೇ ಅವಳಿಗೆ ಸಿಕ್ಕಾಬಿಟ್ಟೆ. ಸೊ ಹಾಗಾಗಿ ಅವನಿಗೆ ಏನೆಲ್ಲ ಇಷ್ಟ ನೋಡಿ ಆ ಐಟಮ್ಸ್ ಎಲ್ಲ ತಗೊಂಬಂದು ಕೊಟ್ಟಿದ್ದಾಳೆ. ನನ್ನ ಮಗನಿಗಂತೂ ಮೊದಲೇ ಹೇಳ್ಬೇಕಾ, ಚಾಕ್ಲೇಟ್ಸ್ ಅದು ಇದು ಅಂದರೆ ತುಂಬಾ ಖುಷಿ ಅವನಿಗೆ. ಬಿಚ್ಚಿ ತಿನ್ನಕ್ ನೋಡ್ತಿದ್ದೆ ಆಂಟಿ, ಬೀಳುತ್ತೆ ಸರಿ ಚಾಕ್ಲೇಟ್ ತಗ ತಗೋ ತಗೋಬೋದು ಸುಬ್ಬು.
ಹಾಗೆ ಫ್ರೆಂಡ್ಸ್ ಇನ್ನು ರೀಸೆಂಟಾಗಿ ನಮ್ಮ ಮನೇಲಿ ಬೆಕ್ಕನ್ನು ಕೂಡ ಸಾಕಿದ್ದಾರೆ ಅಮ್ಮ. ಅದು ಇನ್ನೂ ಪುಟಾಣಿ ಮರಿ ಅದು. ಸೊ ಅದು ಏನೇ ಕೊಟ್ರೂ ತಿಂದ್ಕೊಳ್ಳುತ್ತೆ. ಚಾಕ್ಲೇಟ್ ಇವನ್ ಚಿಪ್ಸ್ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಏನು ಕೊಟ್ಟರು ತಿಂದ್ಕೊಳ್ಳುತ್ತೆ. ಅದೊಂಥರ ನಮ್ಮ ಮನೇಲಿ ಒಂದು ಸಣ್ಣ ಪಾಪು ಇದ್ದಂಗೆ. ನನ್ನ ಮಗನ ಬಿಟ್ಟರೆ ನೆಕ್ಸ್ಟ್ ಅದೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಲಾಗ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ. ಇದು ಇಷ್ಟು ಅಮ್ಮನ ಮನೇಲಿ ನನ್ನ ಡೇ ರೊಟೀನ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಬಾಯ್, ಟೇಕ್ ಕೇರ್.